ನನಗ ದೂರಕ್ಕೇನು ಹೆಚ್ಚಾಗ್ಯದ ಅದಕ್ಕೆ ಹಿಂಗ ಮಾಡತ್ತಿ ಮೂರು ಅಡ್ಕ ಬಿಡತ್ರಿ ಅವ್ರು ಯಾಕೆ ಮುಂದೆ ಹೊಂಟಾರ ನಿಮ್ಗೆ ಕೂಣಾಗೋಲ್ತು ಎದಕ್ಕೆ ಕೇಳ್ರಿ ಯಾಕ ಇವ್ರು ಇಬ್ಬರು ಗುಳಿಗೆ ಆಗ್ಯಾವ್ರಿ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಹೌದು ಮುತ್ತೂರು ಸಂಘದ ಪರವಾಗಿ ಮೊದಲನೆಯ ಸಂದಿನ ನಮಸ್ಕಾರವನ್ನ ಸಲ್ಲಿಸುತ್ತಾ ಚಲೋ ಐತಿ ನೋಡ್ರಿ ಅದಕ್ಕಿಂತ ಚಲೋ ಐತಿ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಧರೆ ಕ್ಷೇತ್ರ ನಿಂಬಾಳ ಗ್ರಾಮಗಳ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಯಾರು ನಿರ್ವಹಿವ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಹೌದು ದುಷ್ಟರನ್ನ ಸಂಹಾರ ಮಾಡುವ ಸಲುವಾಗಿ ಈ ನವರಾತ್ರಿಯ ಉತ್ಸವದ ಅಂಗವಾಗಿ ಏನ್ ಮಾಡ್ಯಾರಿವ ಅಂಬಾಭವಾನಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಹೌದು ಎಲ್ಲಾ ಜನರಿಗೂ ಇವತ್ತು ಜ್ಞಾನ ದಾಸೋಹವನ್ನ ಬಡಿಸ್ಯಾರ ಬಸವಣ್ಣ ಇಲ್ಲಿ ಬಡಿಸ್ಯಾರು ಎಲ್ಲಾ ನನ್ನ ದೈವ ಅಂದ್ರೆ ಇವತ್ತು ದೇವರಿದ್ದಂಗ ದೈವ ಅಂದ್ರೆ ತಾಯಿ ತಂದಿದ್ದಂಗ ಹೌದು ಅಂಬಾಭವಾನಿಯ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವ 2 ಮ್ಯಾಳಗಳು ತಂದಿಲ್ಲಿ ಕೂಡಿಸ್ಯಾರ ಹೌದು ಯಾವ್ಯಾವ್ರಿಪ್ಪ ಮ್ಯಾಳಗಳು ಅವು ಯಾವಂತ ಈಗಾಗ್ಲೇ ಎಲ್ಲಾರ್ಗೂ ಗೊತ್ತಿದ್ದು ಮಾಡ್ತೈತಿ ಕೂಣದಲ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಈಗಾಗ್ಲೇ ವಾಟ್ಸಪ್ ಫೇಸ್ಬುಕ್ ಎಲ್ಲ ಮುಗಿದು ಹೋಗ್ಯಾವ ಹೌದು ನೀವು ಬರುತ್ತಾರ ಅಂದ್ರೆ ಅದನ್ನೇ ವಿಡಿಯೋ ಹಚ್ಕೊಂಡು ಕೂತಿದ್ರ ಅವರು 2 ಮಕ್ಕಳ ಹಾಡಿಕೆ ಕೇಳಕ್ಕೆ ಕೂಡಿರುವಂತ ಎಲ್ಲಾ ನನ್ನ ತಂದೆ ಬಳಗಕ್ಕೆ ಒಂದು ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಕುರ್ಚಿ ಮೇಲೆ ಕೂತ ಹಾಡಿಕೆ ಕೇಳೋರ್ಗೆ 2 ಸಲ ನಮಸ್ಕಾರ ನಿಂತ ಹಾಡಿಕೆ ಕೇಳೋರ್ಗೆ 3 ಸಲ ನಮಸ್ಕಾರ ಕುಂತ ಹಾಡಿಕೆ ಕೇಳೋರ್ಗೆ 4 ಸಲ ನಮಸ್ಕಾರ ಇದು ತಿರುಗೇಳಿ ಹಾಡಿಕೆ ಕೇಳೋ ತಂದೆ ಬಳಗಕ್ಕೆ 5 ಸಲ ನಮಸ್ಕಾರ ಅವ್ರು ನಮ್ಮ ಬಾಬಾಗಳು ತಿರುಗಾಡಿ ಹಾಡಿಕೆ ಕೇಳಾಕತ್ತಾರ್ರಿ ಮತ್ತೆ ಅವ್ವಗಳು ಬಂದಾಗ ನೋಡಾಕತ್ತಾರ ಇನ್ನು ಇದರ ಒಳಗೆ ಇದನ್ನು ಸಂಘ ಮುಗಿಸಿ ಹೋಗ್ಬೇಕಂತವ್ರಿಗೆ 6 ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಎಲ್ಲ ನನ್ನ ಕಮಿಟಿ ಅವರಿಗೆ 7 ಸಲ ನಮಸ್ಕಾರ ಇನ್ನು ಗಚ್ಚಿನ ಜಾಗ ಹಿಡಿದು ಹೊತ್ತ ಏರುತ್ತನೂ ಎತ್ತು ಹೋಗಬಾರ್ದು ತಿಳ್ಕೊಂಡು ನಮ್ಮನ್ನ ಊರಿಗೆ ಕಳಿಸಿ ಹೋಗ್ಬೇಕಂತ ಗಚ್ಚಿನ ಜಾಗ ಹಿಡಿದು ಕುಂತವ್ರಿಗೆ 10 ಸಲ ನಮಸ್ಕಾರ ಈ ಮೈಕ್ ಸೌಂಡ್ ಸಿಸ್ಟಮ್ ಅನ್ನೋಗಳಿಗೆ 11 ಸಲ ನಮಸ್ಕಾರ ಯಾಕೆ
ಇದ್ದಂಗ. ಅಂದ್ರ 11 ಸಲ ಮಾಡ್ಲಿಕ್ಕರಿ ಅಕ್ಕವ್ರ ಇಲ್ಲಿ ಮ್ಯಾಕ್ ಕೂತ್ ಗಣಪತಿಗೆ ಒಂದ್ಸಲ ಮಾಡಿ ಆಚೆ ಕಡೆ ಗಣಪತಿ ಈ ಕಡೆ ಗೌರವ ಬರಬರ ಕೂತಿರಿ. ಇವ್ ಹಿಂತಾಗ ಹುಡುಕಾಡ್ತಿರ್ತಾನೆ ಅದ್ರಾಗ ಇವ್ರ ಮುಂದೆ ಕೂತಿರಿ. ಇಲ್ಲ ಇದ್ರಾಗ ನನ್ನ ತಾಯಿ ಬಳಗದವ್ರು ನೀವೇನು ಕೂಡಿರಲ್ಲ. ಎಲ್ಲ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ನೋಡ್ರ ಅವ್ರ ಒಳಗೆ ಹೆಂಗ್ ಕಳೆದಂತ ಅವ್ರು ಚಪ್ಪಾಳೆ ಹೆಂಗ್ ಕೊಡ್ತಾರ ಕಳ್ಳಿ ಎಲ್ಲ ನನ್ನ ಕಡೆನ ಅದನು. ಅಕ್ಕವ್ರ ಯಾಕ ಮಾತಾಡ್ತೀರಿ ನೇರವಾಗಿ 2 ಮಾತು ಚೆನ್ನಾಗಿ ಮಾತಾಡಿದ್ರೆ ಸುಮ್ ತಳ್ಕೊಂಡ್ರತಿನ ಯಾಕ ಇದ್ರಾಗ ಬೇಗ ಮಾಡ್ಲಕ್ ಹೋಗ್ಬೇಡಿ ನೀವು. ಏನಾಗ್ಯದ ಅಕ್ಕ ಇಲ್ಲಿ ಹಲೋ ಈ ಜಾಗ ಮಾಡಿ ಬರೋದು. ಅಕ್ಕವ್ರ ಹಲೋ 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 ಅಲ್ಲ ಸೌಂಡ್ ಕಡಿಮೆ ಇದ್ರೆ ಕ್ಲೀನ್ ಇಟ್ಬಿಡು. ಓಕೆ ಎಲ್ಲಿಗೆ ಬಿಟ್ಟಿನು ಅವ್ರನ್ನೇ ಕೇಳ್ರಿ ಮೈಕ್ ಅವ್ರಿಗೆ. ಹಲೋ ಎಲ್ಲ ಕರೆಕ್ಟ್ ನೋಡ್ರಿ ಕಕ್ಕ. ಎಲ್ಲ ನನ್ನ ತಾಯಿ ಬಳಗಕ್ಕೂ ಕೋಟಿ ಕೋಟಿ ನಮಸ್ಕಾರ. ಅಕ್ಕವ್ರ ಯಾಕ ನಿಮಗೊಂದ್ ಮಾತು ಹೇಳ್ತೀನಿ ನಾ. ಏನಂತ ಚೆನ್ನಾಗಿ ಮಾತಾಡಿದ್ರೆ 1-2 ಮಾತ ಕಮ್ಮಗ್ ಮಾತಾಡಿದ್ರೆ ಇದ್ರಾಗ ಬೇಗ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಯಾರಿಗೆ ನಮ್ಮ ತಾಯಿ ತಂದಿಗ್ರಿ ತಾಯಿ ತಂದಿಗೆ ಭೇದ ಭಾವ ಹೌದು ಹೆಂಗ ಕೇಳ್ರ ಹೇಳು. ಇಲ್ಲಿ ಕೂತವ್ರಿಗೆ 1 ಸಲ ನಮಸ್ಕಾರ ಮಾಡ್ರಿ, ಹೌದು. ಮ್ಯಾಕ್ ಕೂತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ, ನಿಂತು ಕೇಳೋರಿಗೆ 3 ಸಲ ನಮಸ್ಕಾರ ಮಾಡ್ರಿ, ಕುರ್ಚಿ ಮ್ಯಾಗ ಕೂತು ಕೇಳೋರಿಗೆ 5 ಸಲ ನಮಸ್ಕಾರ ಮಾಡ್ರಿ. ಹೌದು. ಈಗ 7, 8, 10, 11 ಸಲ ನಮಸ್ಕಾರ ಮಾಡಿ ಸ್ನೇಹಿತರು. ಹೌದದ ಮತ್ತೆ ಈ ಗಣಪತಿಗೆ 12 ಸಲ ಮಾಡ್ರಿ. ಮುಂದ ಇದ್ರಾಗಿ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿವ? ಏನಂದಿ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿ ನೀವು? ಯಾವಾಗ ನಿಮಗ ಮಣ್ಣು ತಿನ್ನೋ ಕಂಪನಿ ಅಂತ ನೋಡಿ ಆ ಕಲ್ಲು ತಗೊಂಡೋಗಿ ಇವಂಗ ಅವ್ರ್ಯಾಗ ಅವ್ರ ಕಡೆ ಹಾಕೋರು ಒಂದು ದಗದಾಗ್ಯದ್ರಿ. ಏನ ಇಲ್ಲಿ ಕಲ್ ಸಿಗಾದ್ರಿ. ಏನಂದಿ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿ? ಅವ್ರು ಮಣ್ಣು ತಿನ್ನಂತೆ ನಿನಗೆ ಹೆಂಗ್ ಗೊತ್ತಾಗ್ಯದ? ಅಕ್ಕವ್ರ ಯಾಕ ಮಣ್ಣು ತಿನ್ನು ಕಂಪ್ನಿ ಯಾಕಪ್ಪ ಕೇಳ್ರಿ ನನ್ನ ತಾಯಿ ಬಳಗಕ್ಕ. ಯಾಕ ನಾನು ಹಡಿಬೇಕಾದ್ರೆ ಮಣ್ಣ ತಿಂದ ಇರ್ತಾರ ಅವ್ರು. ನಿನ್ನ ಹಡಿಬೇಕಾದ್ರೆ ಮಣ್ಣು ತಿಂದ ಹಿಡ್ದಾರ. ಹೌದ್ರಿಪ್ಪ ನಿನಗೆ ಹೆಂಗ್ ಗೊತ್ತಾಗ್ಯದ? ನಾನು ನೋಡ್ರಿ ಗೊತ್ತಾಗಲ್ಲನ್ರಿ. ಅಲ್ಲಿ ನೋಡ್ಲಿ ಮಗು. ಅವಾಗ ಗೊತ್ತದ ಅದು. ಅದಕ್ಕೆ ಇದು ಬೆಳಗ್ ಹುಟ್ಟೆಲ್ಲ ಮತ್ತೆ ಹೌದು ನೀವು ಕರೆಯಲ್ಲ ಬಸ್ಸಲ್ಲ ಏನಿವ ಯಾಕೆ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕ್ರಿವ ನೀವು ಎಲ್ಲ ವಿಚಾರ ಮಾಡ್ರಿ. ಹಿರಿಯರ್ ಹೇಳ್ಕೊತ ಬಂದಾರ ಏನಪ್ಪಾ ಅಂತ ಕೇಳಿದ್ರ ಏನಂತ್ರಿಪ್ಪ? ಒಂದು ಮನಿ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳು 10 ಗಂಡ ಹಡದು ಒಂದು ಹೆಣ್ಣು ಹಡಲಿಕ್ಕಂದ್ರ ಆಕೆ ಬಂಜತ್ತ. ಏನೋ ಒಂದು 10 ಗಂಟೆ ಹಡಿದ್ರು ಒಂದು ಹೆಣ್ಣು ಹಡಿಲಿಕ್ಕ ಬಂಜತ್ರಿ. ಇದನ್ನ ನಾ ಹೇಳಂಗಿಲ್ಲ, ಹಿರಿಯರ್ ಹೇಳ್ಕೊತ ಬಂದಾರ. ಅಲ್ಲ ಹೌದು ಯಾಕೆ ಕೇಳು? ಏನ್ರಿವ ಆ ಮನೆ ಸಂಸ್ಕಾರ ಆಗ್ಲಿ, ಆ ಊರಿನ ಸಂಸ್ಕೃತಿ ಆಗ್ಲಿ, ಹೌದು ಆ ಊರೊಳಗಿರುವಂತ ಹೆಣ್ಮಕ್ಕಳು ನೋಡಿದ್ರ ಆ ಸಂಸ್ಕಾರ ಅರ್ಥ ಆಗ್ತದ. ಹೌದು ಹೌದ್ರಿಪ್ಪ. ಈ ಊರೊಳಗಿರುವಂತ ಸಂಸ್ಕಾರ ಹೆಂಗೈತಿ ನೋಡ್ ಬಸನ್ನ. ಹೆಂಗೈತ್ರಿವ? ನಾವು ಬಂದ ಕೂಡ್ಲೆ ಎಲ್ಲಾ ನನ್ನ ತಾಯಿ ಬಳಗದನ್ನು ನೋಡಿದ್ವಿ. ಹೌದು ನಮ್ಮ ಸೈಡ್ ಇರುವಂತ ಹೆಣ್ಮಕ್ಳ ಪದ್ಧತಿನೇ ಬೇರೆ ಅದ. ಹೆಂಗೈತ್ರಿಪ್ಪ? ಆದ್ರೆ ಇಲ್ಲಿರುವಂತ ನಮ್ಮ ತಾಯಿ ಬಳಗದ ಪದ್ಧತಿ ಬೇರೆ ಐತಿ. ಹೆಂಗೈತ್ರಿವ? ಒಂದ್ ಸಲ ಆ ಕಡೆ ತಿರುಗಿ ನೋಡು. ಹೆಂಗ ಕುಂತಾರಪ್ಪ ಅಂತ ಕೇಳಿದ್ರ ಹೆಂಗ್ರಿವ? ತಲೆ ತುಂಬ ಶರಗ ಹಚ್ಚಿಕೊಂಡು, ಹಚ್ಕೊಂಡು ಹನಿ ತುಂಬ ಕುಂಕುಮ ಹಚ್ಚಿಕೊಂಡು, ಹೌದು ಕೈ ತುಂಬ ಬಳಿ ಹಾಕೊಂಡು ಹೌದು ಸಾಕ್ಷಾತ್ ತುಳಜಾಪುರ ಅಂಬಾಭವಾನಿ ಬಂದಿಗೆ ಕುಂತಂಗಾಗ್ಯದ. ಸಾಕ್ಷಾತ್ ಅಂಬಾಭವಾನಿ ಬಂದಿಗೆ ಕುಂತಂಗಾಗ್ಯದ. ಹೌದು ತುಳಜಾಪುರ ಹಬ್ಬ ಚಸ್ಮ ಹಾಕೊಂಡು ಕೂಡಕ ನೀನು ಬಡಿಸಿ ಹೋಗು. ಮಾತಾಡೋದು ಮಾತಾಡ್ತೀವಿ, ನೀನು ಯಾಕೆ ಮಾತಾಡು? ಅಕ್ಕವ್ರ ಯಾಕ ತಪ್ಪು ಮಾತಾಡಂಗಿಲ್ರಿ. ತಪ್ಪು ಮಾತಾಡಂಗಿಲ್ಲ. ಆದ್ರೆ ನಾ ಕೇಳಿದಷ್ಟೇ ತುಳಜಾಪುರದಾಗ ಅಂಬಾಭವಾನಿ ಚಸ್ಮಾ ಹಾಕ್ತಾರ ಹಂಗಾಯ್ತು. ನಿನ್ನಂತ ಮಕ್ಕಳ ನಿನ್ನಂತ ಭಕ್ತರಿದ್ರೆ ಚಸ್ಮಾ ಹಾಕೋತಾರ, ಬಾಬಲು ಹಾಕೋತಾರ ದೇವರುಗಳು.
ಬಹುಶಃ ನಂಬರ್ ಬಂದಿರ್ಬೇಕು. ಅಂದ್ರೆ ಇದರ ಮಾತಿನ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ ಹೆಂಗ್ರಿವ? ಎಲ್ಲಾರ ತಾಯಿ ತಂದೆಗಳಿಗೆಲ್ಲ ಇವತ್ತು ನಮಗ ದೇವ್ರ ಇದ್ದಂಗ ಹೌದು ಹೌದು. ನಾವೆಲ್ಲರೂ ಕೂಡಿ ಇವತ್ತು ಅಂಬಾಭವಾನಿನ ನಾಮಸ್ಮರಣೆ ಮಾಡ್ಬೇಕಾಗ್ಯದ ಬಸವಣ್ಣ. ಹೌದಿಪ್ಪ. ನಾವತ್ತು ಹಾಡು ಮಾಡ್ಬೇಕಾಗ್ಯದ, ನೀವತ್ತು ಕೇಳಿ ಮಾಡ್ಬೇಕಾಗ್ಯದ. ಹೌದು ಹೌದು. ಅದಕ್ಕ ಯಾಕಪ್ಪ ಅಂತೇಳಿ ಈಗಾಗಲೇ ಟೈಮ್ ಬಾಳ ಆಗೈತಿ. ಬಾಳ ಆಗ್ಯದ್ರಿವ, ಬಾಳ ಆಗ್ಯದ. ಒಂದು ಪ್ರೀತಿಯಿಂದ ಆತ್ಮ ಸಾಕ್ಷಿಯಾಗಿ ಈ ಗ್ರಾಮದ ಬದ್ದಲು ಒಂದು ಮಾತು ಏನ್ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ಬೇಕಂತೀವ? ಇದು ಒಂದು ವರ್ಷದ ಹಿಂದೆ ಇಲ್ಲಿ ಬಬಲಾಟಿಗೆ ಹಾಡಿಕೆ ಹೋಗ್ಬೇಕು. ಹೌದು. ರಾತ್ರಿ ಹಾಡಿಕೆ ಇದ್ದು ಇನ್ನು ಹಗಲದ ಎಲ್ಲಿ ವಸ್ತಿ ಮಾಡೋದಕ್ಕೆ ವಿಚಾರ ಮಾಡಕತ್ತಿದ್ವಿ ಬಸವಣ್ಣ. ಆಳಂದ ತಾಲೂಕು ಮುಗಿಸ್ಕೊಂಡು ಬಂದ್ರಿ. ಆಳಂದ ತಾಲೂಕು ಮುಗಿಸ್ಕೊಂಡು ಬಂದ ಮ್ಯಾಗ ಹೌದು. ನಮ್ಮ ದತ್ತು ಅಣ್ಣವರು, ಅವ್ರ ಅಣ್ಣತಮ್ಮರು, ಅವ್ರ ಅವ್ವಗಳು ಎಲ್ಲಾ ಚಿಗೋಗಳು ಕೂಡಿ ಲಕ್ಷ್ಮಣ ಅಣ್ಣ, ಸೋಮಣ್ಣ, ಬಸವ ಅಣ್ಣ ರೀ ಎಲ್ಲಾರು ಕೂಡಿ ಬರೇ ನಮಗ ಫೋನ್ ಹಚ್ಚಿ ಹೌದು. ಈ ಕಡೆ ನೀವು ಯಾವಾಗ ಬಂದ್ರು ಕೂಡ ನಮ್ಮ ಮನಿ ಬಾಗ್ಲಿ ಯಾವತ್ತೂ ನಿಮಗ ತೆರೆದಿರ್ತೈತೆ ಅನ್ನೋ ಒಂದು ಮಾತು ಹೇಳಿದ್ರಲ್ಲ. ಅಷ್ಟೇ ಹೇಳಿದ್ರು ಅವರು. ಮತ್ತೆ ನಿಮ್ನ ಒಂದು ತಾಸ ಮನುಷ್ಯರ ಕೈ ಮನುಷ್ಯನಾಗ ಒಂದು ತಾಸಿನಾಗ ಹೋಳಿಗೆ ರೆಡಿ ಮಾಡಿ ಊಟ ಮಾಡಿಸಿದ್ರು ನಿಮ್ಗೆ ಅವ್ರು. ಮತ್ತೆ ಮುಳುಗುದಕ್ಕ ಹೊಟ್ಟೆ ತುಂಬ ನಮಗ ಊಟಕ್ಕೆ ಹಾಕಿ ಯಾಕೆ ಈ ಮಾತು ಹೇಳ್ಬೇಕಪ್ಪ ಅಂತ ಕೇಳಿದ್ರ ಯಾಕ್ರಿವ? ನಮ್ಮ ಮನ್ಯಾಗ ನಮ್ಮ ಅಣ್ಣತಮ್ಮರು ಎದ್ದು ಒಂದು ಚರಿ ನೀರು ಕೊಡಾಕ ನಮಗ ಅಳ್ತಾರ. ಅಕ್ಕವ್ರ ದಿನ ಅಲ್ಲೇ ಇರ್ತಾರೆ, ಯಾರು ಕೊಡ್ಬೇಕು ನಿಮ್ಗೆ? ಏನ ಜಾಸ್ತಿ ಆಗ್ಯಾರ. ಹಂಗಿಲ್ಲ, ನೀವು ವಿಚಾರ ಮಾಡ್ರಿ. ಯಾಕಪ್ಪ ಕೇಳಿದ್ರ ಈ ಬೆಳ್ಳಿನ ಕಲ್ಯಾಣ ಅಂತ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವ? ಎಲ್ಲೋ ಜಮಖಂಡಿ ತಾಲೂಕು ಮುತ್ತೂರ, ಎಲ್ಲೋ ಆಳಂದ ತಾಲೂಕು ನಿಂಬಾಳ. ಹೌದು. ನಮಗ ನಿಮಗ ಇದೊಂದು ವರ್ಷದ ಹಿಂದೆ ನೀವ್ ಯಾರೋ ನಾವ್ ಯಾರೋ ಇದ್ವಿ. ಹೌದ್ರಿಪ್ಪ. ಈ ಬೆಳ್ಳಿನ ಪದನ ಕಲ್ತಿರ್ಲಿಲ್ಲ ಅಂದ್ರೆ ಮುತ್ತೂರ ಅಕ್ಷತಾನದ್ದು ನಿಮಗೂ ಗೊತ್ತಾಗಿರ್ಲಿಲ್ಲ. ನಿಮ್ ಮನ್ಯಾಗ ಊಟ ಮಾಡುವಂತ ಭಾಗ್ಯ ನಮಗೂ ಸಿಗುತ್ತಿದ್ದಿಲ್ಲ. ಇಲ್ರಿಪ್ಪ, ಇಲ್ಲ. ಈ ಅನ್ನದವ್ರನ್ನ ನೀವು ಹಾಕಿರುವಂತ ಇವತ್ತ ಅನ್ನದವ್ರನ್ನ ನಾನು ಸಾಯಿ ಪದನು ಮರೆಯಂಗಿಲ್ಲ ಅಂತ ಈ ಪ್ರಭುನವ್ರ ಕೈ ಮುಗಿದು ಹೇಳುವಂತ ಮಾತೈತಿ. ಅಕ್ಕವ್ರ ಯಾಕ ಅವಾಗ ಅಷ್ಟೇ ಮಾಡಿ ಉಣಿಸಿಲ್ರಿ. ಮತ್ತೆ? ಮತ್ತ್ ಲಕ್ಷ್ಮಣನ ಇವತ್ತು ದುಳ್ಕೀಡ್ ಮಾಡಿ ಉಣಿಸ್ರ. ದೂದಿ ಕೇಳದ ಅದನ್ನ ಹೋಗ್ರಿ. ಇರ್ಲಿ, ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬೇಸರ ಅಂತ ಮಾಡ್ತಿಲ್ಲ. ಹೌದು. ಈಗಾಗ್ಲೇ ನಮ್ಮ ಸರಸೋಡಿ ಅಣ್ಣಗಳು ಬಂದಂಗ ಕಾಣ್ತಾರ. ಅವ್ರು ಹಾಡ್ಲಿ, ಅವ್ರು ಯಾವ ರೀತಿ ತಂಗಿನ ಕರ್ಕೊಂಡು ಕಾರ್ಯಕ್ರಮ ಮಾಡ್ತಾರಲ್ಲ ಅದೇ ರೀತಿ ಅಣ್ಣನ ಆಸರೆ ಒಳಗ ಅಣ್ಣನ ದಾರಿ ಒಳಗ ನಾವು ನಡಿಲಿಕ್ಕೆ ಬರ್ತದ. ಹೌದ್ರಿಪ್ಪ. ಅದಕ್ಕೆ ಈಗ ಪದ ಮುಗಿಸಿ ಮತ್ತೆ ಮುಂದೆ ಚಾಲು ಮಾಡೋಣ ಬಸಂತ. ಹೇಳ್ರಿವ, ಹೇಳ್ರಿ. ಹೆಂಗ ಕೇಳ ಹೆಂಗ್ ಹೇಳ್ರಿಪ್ಪ? ಸಲುವಾಗಿ